ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಪ್ರತಿ ತಿಂಗಳು APL BPL ಮತ್ತೆ ರೇಷನ್ ಕಾರ್ಡ್ ಇರುವಂತವರು ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪಡ್ಕೊಂತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಈ ಒಂದು ಯೋಜನೆಯಿಂದ ಇನ್ಮುಂದೆ ಅಂದ್ರೆ ಯಾವಾಗ ಹೇಳ್ತೀನಿ. ಇನ್ಮುಂದೆ ಪ್ರತಿ ತಿಂಗಳು ಮಹಿಳೆಯರು 10,333 ರೂಪಾಯಿ ಪಡ್ಕೋಬಹುದು. ಸೊ ಅದು ಹೇಗೆ, ಏನು, ಯಾವ ಯೋಜನೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿರುತ್ತೆ. ಸೊ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ ಈ ಒಂದು ವಿಡಿಯೋ ಯಾವ ಪಕ್ಷದ ಪರನೂ ಅಲ್ಲ, ಯಾವ ಪಕ್ಷದ ವಿರೋಧನೂ ಅಲ್ಲ. ಇಲ್ಲಿ ಇರುವಂತಹ ವಾಸ್ತವವನ್ನು ಹೇಳ್ತಾ ಇದ್ದೀನಿ, ಇರುವಂತಹ ಫ್ಯಾಕ್ಟ್ ಅನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿನ ಪಡ್ಕೊಂತಾ ಇದ್ದಾರೆ. ಇವಾಗ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯನ್ನ ಬಿಟ್ಟಿರುವಂತದ್ದು. ಆ ಒಂದು ಪ್ರಣಾಳಿಕೆಯಲ್ಲಿ ಟೋಟಲ್ ಆಗಿ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂತದ್ದು. ಸೊ 5 ನ್ಯಾಯ ಗ್ಯಾರಂಟಿ ಮತ್ತೆ ಅದರಲ್ಲಿ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂತದ್ದು. ಈ 25 ಗ್ಯಾರಂಟಿ ಯೋಜನೆಗಳಲ್ಲಿ ಅಂದ್ರೆ ಗ್ಯಾರಂಟಿ ಘೋಷಣೆಗಳಲ್ಲಿ ಮಹಾಲಕ್ಷ್ಮಿ ಅನ್ನುವಂತಹ ಒಂದು ಯೋಜನೆಯನ್ನ ಘೋಷಣೆ ಮಾಡಿರುವಂತದ್ದು. ಈ ಒಂದು ಮಹಾಲಕ್ಷ್ಮಿ ಯೋಜನೆ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಇಲ್ಲಿ ಬಡ ಮಹಿಳೆಗೆ ಬಡ ಮಹಿಳೆಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಿರುವಂತದ್ದು. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ 2024ರ ಲೋಕಸಭಾ ಚುನಾವಣೆಯಲ್ಲಿ ನಾವೇನಾದ್ರೂ ಗೆದ್ದರೆ, ನಮ್ಮ ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದರೆ, ನಾವು ಬಡ ಮಹಿಳೆಗೆ ಪ್ರತಿ ವರ್ಷ ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ನಾವು ಬಡ ಮಹಿಳೆಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ ಈ ಯೋಜನೆ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ಸ್ಟಾಪ್ ಆಗುತ್ತಾ? ಇದು ಎಲ್ಲರಿಗೂ ಕಾಡ್ತಿರುವಂತ ಒಂದು ಪ್ರಶ್ನೆ. ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು. ಈ ಒಂದು ಮಹಾಲಕ್ಷ್ಮಿ ಯೋಜನೆ ಏನಾದ್ರೂ ಬಂದ್ರೆ ಅಂದ್ರೆ ಜಾರಿಗೆ ಬಂದ್ರೆ ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ಸ್ಟಾಪ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ಇಲ್ಲಿದೆ ಸ್ನೇಹಿತರೆ. ಇಲ್ಲಿ ಸರ್ಕಾರನೇ ಹೇಳಿರುವಂತ ಪ್ರಕಾರ ಇವತ್ತಿನ ಪೇಪರ್ ಅಲ್ಲೂ ಕೂಡ ಆಡ್ ಅಂದ್ರೆ ಜಾಹೀರಾತನ್ನು ಕೊಟ್ಟಿರುವಂತದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ನಿಮ್ಗೆ ಮಹಾಲಕ್ಷ್ಮಿ ಯೋಜನೆನೂ ಕೂಡ ಸಿಗುತ್ತೆ ಅಂತ ಇಲ್ಲಿ ಪೇಪರ್ ಅಲ್ಲಿ ಆಡ್ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ನಿಮ್ಗೆ ಮಹಾಲಕ್ಷ್ಮಿ ಯೋಜನೆ ಹಣನೂ ಕೂಡ ಸಿಗುತ್ತೆ. ಅಂದ್ರೆ ಇಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 8,330 ರೂಪಾಯಿ ಬೀಳುತ್ತೆ. ಅಂದ್ರೆ ಅದು ಪಾರ್ಟ್ ಆಗಿ ಬರುತ್ತೆ. ವರ್ಷಕ್ಕೆ 1 ಲಕ್ಷ ಅಂತಂದ್ರೆ ತಿಂಗಳಿಗೆ 8,333 ರೂಪಾಯಿ ಆಗುತ್ತೆ. ಪ್ಲಸ್ ಇದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ. ಇಲ್ಲಿ ಟೋಟಲ್ ಆಗಿ 10,333 ರೂಪಾಯಿ ಒಂದು ಮಹಿಳೆಗೆ ಪ್ರತಿ ತಿಂಗಳು ಕಾಂಗ್ರೆಸ್ ಪಕ್ಷದಿಂದ ಬರುವಂತ ಯೋಜನೆ, 2 ಯೋಜನೆ ಆಗಿರುವಂತದ್ದು. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ನಾವು ಮಹಾಲಕ್ಷ್ಮಿ ಯೋಜನೆಯನ್ನು ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತಹ ಮಹಾಲಕ್ಷ್ಮಿ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರುವಂತದ್ದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿದೆ, ಪ್ರತಿ ತಿಂಗಳು ಹಣವನ್ನ ಪಡ್ಕೊಂತಾ ಇದ್ದಾರೆ. ಇದರ ಜೊತೆಯಲ್ಲಿ ನಾವು ಮಹಾಲಕ್ಷ್ಮಿ ಯೋಜನೆಯನ್ನು ಕೂಡ ನಾವು ಕೊಡ್ತೀವಿ. ಅಂದ್ರೆ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ ಮಹಾಲಕ್ಷ್ಮಿ ಯೋಜನೆ, ಇಡೀ ಭಾರತದಲ್ಲಿ ಎಲ್ಲಾ ಬಡ ಮಹಿಳೆಯರು ಕೂಡ ಇಡೀ ದೇಶದ ಬಡ ಮಹಿಳೆಯರು ಕೂಡ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಸಹಜವಾಗಿ ಒಂದು ಮಹಿಳೆಗೆ 1 ಲಕ್ಷ ರೂಪಾಯಿ ಅಂತಂದ್ರೆ ಎಷ್ಟೋ ಸಾವಿರ ಕೋಟಿ ಆಗುತ್ತೆ ಸ್ನೇಹಿತರೆ. ನೀವು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಸಾವಿರ ಕೋಟಿ ಆಗುತ್ತೆ. ಆದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷ ಈ ಒಂದು ಭರವಸೆಯನ್ನ ಕೊಟ್ಟಿದೆಯಲ್ಲ, ಈ ಒಂದು ಅಮೌಂಟ್ ಅನ್ನ ಹೇಗೆ ವಂಚಿಸ್ತಾರೆ ಅಂದ್ರೆ ಹೇಗೆ ಅರೇಂಜ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇರೋದಕ್ಕೆ ಸಾಕಷ್ಟು ವಿರೋಧಗಳು ಇವೆ, ಅಂದ್ರೆ ಟೀಕೆಗಳು ಇರುವಂತದ್ದು. ಇಲ್ಲಿ ನಮ್ಗೆ ಸ್ಕಾಲರ್ಶಿಪ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಮತ್ತೆ ಬೇರೆ ರೀತಿಯಾದಂತ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ದಾರೆ, ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಈ ರೀತಿಯಾಗಿ ವಿರೋಧಗಳು ಕೂಡ ಇರುವಂತದ್ದು. ಬೇರೆ ಎಲ್ಲಾ ಒಂದು ಬೆಲೆಗಳು ಜಾಸ್ತಿ ಆಗಿದಾವೆ ಅಂತ ಇಲ್ಲಿ ಕಂಪ್ಲೇಂಟ್ ಕೂಡ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ಬೇಕಂದ್ರೆ ಇವರು ಯಾವ ರೀತಿ ಅರೇಂಜ್ ಮಾಡ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಜನಸಾಮಾನ್ಯರು ಕೂಡ ಈ ಒಂದು ಡೌಟ್ ಇರುವಂತದ್ದು. ಅಂದ್ರೆ ಡೌಟ್ ಗಿಂತ ಇಲ್ಲಿ ಒಂದು ಭಯ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಇಲ್ಲಿ ಬೇರೆ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದರೆ ಒಂದ್ ವೇಳೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಒಬ್ಬ ಮಹಿಳೆಗೆ ಅಂದ್ರೆ ಬಡ ಮಹಿಳೆಗೆ ಕೊಟ್ರೆ ಇನ್ನು
ಯಾವ ರೀತಿಯಾದಂತ ಬೆಲೆ ಜಾಸ್ತಿ ಆಗ್ಬಹುದು, ಸೊ ಇನ್ನು ಎಷ್ಟು ಬೆಲೆ ಜಾಸ್ತಿ ಆಗಬಹುದು ಅನ್ನುವಂತಹ ಒಂದು ಆತಂಕ ಜನಸಾಮಾನ್ಯರಲ್ಲಿ ಇರುವಂತದ್ದು ಇದು ಸಹಜವಾಗಿ ಬಂದೇ ಬರುತ್ತೆ. ಆದ್ರೆ ಇವರು ದುಡ್ಡನ್ನ ಹೇಗೆ ಹೊಂದಿಸ್ತಾರೆ, ಸೊ ಈ ಒಂದು ಮಹಾಲಕ್ಷ್ಮಿ ಯೋಜನೆಗೆ ಸೊ ಈ ಒಂದು ಅಮೌಂಟ್ ಅನ್ನ ಹೇಗೆ ಅರೇಂಜ್ ಮಾಡ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇದು ಜನಸಾಮಾನ್ಯರಲ್ಲಿ ಒಂದು ಆತಂಕ ಸೃಷ್ಟಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನೀವು ಮಹಿಳೆಯರು ಆಗಿರ್ಬೋದು ಅಥವಾ ಪುರುಷರು ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀವು ಯಾರೇ ಆಗಿರ್ಬೋದು, ಈ ಒಂದು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದರಲ್ಲೂ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಏನ್ ಅನ್ಸುತ್ತೆ? ಇದು ತಂದ್ರೆ ಒಳ್ಳೇದ, ಕೆಟ್ಟದ, ತರಬಾರ್ದ? ಸೊ ಇದರ ಸೈಡ್ ಎಫೆಕ್ಟ್ಸ್ ಏನು? ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಚಿಂತೆ ಮಾಡಿ. ಸೊ ಓಕೆನಾ, ನಮ್ಗೆ 1 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ, ಓಕೆ. ಸೊ ಆ 1 ಲಕ್ಷ ಬಂದ್ಬಿಟ್ರೆ ಬೇರೆ ಬೆಲೆ ಜಾಸ್ತಿ ಇದ್ರೆ ಅಲ್ಲಿಗೆ ಸರಿ ಹೋಗುತ್ತೆ ಅಲ್ವಾ? ಸೊ ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಸೊ ಥಿಂಕ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತೆ ಆ ಒಂದು ಕಾಮೆಂಟ್ ಗಳು ಒಳ್ಳೆಯ ರೀತಿಯಲ್ಲಿ ಇರ್ಲಿ. ಸೊ ನಿಮ್ಗೆ ಆಕ್ರೋಶ ಇರಬಹುದು ಅಥವಾ ನೀವು ಪರ ಇರ್ಬೋದು, ವಿರೋಧ ಇರ್ಬೋದು, ಆದ್ರೆ ಆ ಒಂದು ಕಾಮೆಂಟ್ ಮಾಡುವಂತ ರೀತಿ ಶುದ್ಧವಾಗಿರ್ಲಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನೀವು ಕಾಮೆಂಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ ಮೇಲೆ ಕೇಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಶುದ್ಧವಾಗಿ ಕಾಮೆಂಟ್ ಮಾಡಿ. ಸೊ ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಸೊ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.